ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಯೂಸ್ಫುಲ್ ಆಗಿರುವಂತಹ ಮಾಹಿತಿ ಇರತಕ್ಕಂತಹದ್ದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋದಲ್ಲಿ ನಾನು ಮತ್ತು ನಮ್ಮ ಮಾವ ಇಬ್ಬರು ಸೇರಿ ಮಾಡ್ತಾ ಇದ್ವಿ. ಯಾಕಂತಂದರೆ ನಾನು ಆ ಒಂದು ವಿಡಿಯೋ ಅಂತಂದರೆ ಇದು ನಮ್ಮ ರೈತ ಬಾಂಧವರಿಗಾಗಿರ್ಬೋದು, ರೈತರು ಮತ್ತು ಸಣ್ಣ ಪುಟ್ಟ ಗಾರ್ಡನ್ಗಳು ಮಾಡ್ಕೊಂಡಿರುವಂತಹವರಿಗೆ ಯೂಸ್ಫುಲ್ ಆಗಿರುವಂತಹ ವಿಡಿಯೋ. ಸೊ ಅದಾಗಿರೋದ್ರಿಂದ ಇವತ್ತು ನಾವಿಬ್ಬರು ಸೇರಿ ವಿಡಿಯೋ ಮಾಡ್ತಾ ಇದ್ದೀವಿ. ಆ್ಯಂಡ್ ಇವತ್ತು ನಿಮಗೆ ಒಂದು ಪ್ರಾಡಕ್ಟ್ನ ನಾನು ನಿಮಗೆ ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಯಾಕಂದರೆ ತುಂಬ ಜನ ಈಗ ಹಾರ್ಶ್ ಕೆಮಿಕಲ್ ಯೂಸ್ ಮಾಡಿ ಹೊಲ ತೋಟಗಳಿಗೆಲ್ಲ ಇದು ಮಾಡಿ ಬೆಳೆಗಳು ಕಡಿಮೆ ಆಗ್ತವೆ, ಮತ್ತು ಸ್ವಲ್ಪ ಏನೋ ಅಂದರೆ ಲೋಪದೋಷಗಳಿರ್ತವೆ. ಸೊ ಆಗಿರೋದ್ರಿಂದ ಬಯೋ ಫರ್ಟಿಲೈಸರ್ ಯೂಸ್ ಮಾಡಿ, ಅದು ನಾವು ಯಾವ ಬಯೋ ಫರ್ಟಿಲೈಸರ್ ಯೂಸ್ ಮಾಡಬೇಕು, ಯಾಕೆ ಯೂಸ್ ಮಾಡಬೇಕು, ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಯಾವ ಪ್ರಾಡಕ್ಟೊಂದಿಗೆ ನಾ ಬಂದಿದ್ದೀನಿ ಅಂತಲೂ ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಬನ್ನಿ, ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಆದಷ್ಟು ರೈತ ಬಾಂಧವರಿಗೆ ಶೇರ್ ಮಾಡಿ. ಯಾಕಂದರೆ ಅವ್ರಿಗೂ ಇದರಿಂದ ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ ಆ್ಯಂಡ್ ಅವರು ಅವ್ರ ಹೊಲಗಳಿಗೆ ಯೂಸ್ ಮಾಡುವಂತಹ ಅದು ಪ್ರಾಡಕ್ಟ್ ಆಗಿರೋದ್ರಿಂದ ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡೋಣ. ಬನ್ನಿ. ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂತಹ ಪ್ರಾಡಕ್ಟ್ ಬಂದು ಪ್ಲಾಂಟ್ ಮೆಡ್ ಪ್ರೋ ಪ್ರಾಡಕ್ಟು. ಸೊ ಪೆಂಟಾ ಬೂಸ್ಟ್ ನ್ಯೂಟ್ರಿ ಪ್ಲಸ್ ಬಯೋ ಫರ್ಟಿಲೈಸರ್ನ ನಾನು ನಿಮಗೆ ಇವತ್ತು ತೋರಿಸ್ತಾ ಇರೋದು. ಇದು 100% ಆರ್ಗ್ಯಾನಿಕ್ ಆಗಿದೆ, ಹೈ ಕ್ವಾಲಿಟಿ ಬಯೋ ಫರ್ಟಿಲೈಸರ್ ಇದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ, ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅದನ್ನೆಲ್ಲ ನಮ್ಮವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಬನ್ನಿ. ಇದ್ರ ಬಗ್ಗೆ ಮಾಹಿತಿ ಇವ್ರು ಯಾಕೆ ಕೊಡ್ತಾರೆ ಅಂತಂದರೆ, ಹೊಲದಲ್ಲಿ ಇವರೇ ತಾನೇ ಕೆಲಸ ಮಾಡೋದು. ಇದನ್ನು ಏನೇ ಆಗಲಿ, ತರಿಸಿದ್ದು ಗೊಬ್ಬರ ಆಗಿರ್ಬೋದು, ಏನೇ ಆಗಿರಲಿ ಎಲ್ಲನೂ ಯೂಸೇಜ್ ಇವರೇ ಮಾಡಿರ್ತಾರೆ. ಬಿಫೋರ್ ಯಾವ ರೀತಿ ಇತ್ತು ಹೊಲ ತೋಟ ಅನ್ನೋದು ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ನಾನು ಆದರೆ ಹಾಕ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಇವಾಗ ಯೂಸ್ ಮಾಡಿದ ಮೇಲೆ 1 ತಿಂಗಳು ಆದಮೇಲೆ ಯಾವ ರೀತಿ ಒಂದು ಡಿಫ್ರೆನ್ಸ್ ಕಾಣಿಸಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಅಪ್ಪಾಜಿ, ಬಯೋ ಫರ್ಟಿಲೈಸರ್ನ ಯಾಕೆ ಹಾಕಬೇಕು ಹೊಲಗಳಿಗೆ? ಬಯೋ ಫರ್ಟಿಲೈಸರ್ ಅಂತಂತಂದರೆ ಇದರಲ್ಲಿ ಬ್ಯಾಕ್ಟೀರಿಯಾಗಳು ಇರ್ತವೆ. ಆ ಬ್ಯಾಕ್ಟೀರಿಯಾಗಳು ಏನು ಮಾಡ್ತಾವೆ ಅಂತಂದರೆ, ನಮ್ಮ ಮಣ್ಣಿನಲ್ಲೆಲ್ಲ ಲವಣಾಂಶಗಳು ಇರ್ತಾವಲ್ಲ, ಡೈರೆಕ್ಟು ಬೇರೆಗಳು ಹೀರಿಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ. ಅದನ್ನು ಇವು ಬ್ಯಾಕ್ಟೀರಿಯಾಗಳು ಕನ್ವರ್ಟ್ ಮಾಡ್ತಾವೆ, ಬದಲಾವಣೆ ಮಾಡಿ ಬೇರಿಗೆ ಹೀರಿಕೊಳ್ಳಂಗೆ ವ್ಯವಸ್ಥೆ ಮಾಡ್ತಾವೆ. ಆಮೇಲೆ ಇದರಲ್ಲಿ ಎಷ್ಟು ಟೈಪು? 5 ಟೈಪು. ಹೌದು, 5 ಟೈಪ್ ಇದೆ ಫರ್ಟಿಲೈಸರ್ 5 in 1 ಅಂತಾನೆ 5 ಟೈಪ್ ಬ್ಯಾಕ್ಟೀರಿಯಾಗಳು ಇರ್ತಾವೆ. 5 ಟೈಪ್ ಬ್ಯಾಕ್ಟೀರಿಯಾಗಳು ಸಹಿತ ಮಣ್ಣಿನಲ್ಲಿ ಲವಣಾಂಶಗಳೇನಿರ್ತಾವಲ್ಲ ಅವನ್ನು ಬದಲಾವಣೆ ಮಾಡಿ ಗಿಡಕ್ಕೆ ಬೇಕಾಗುವ ಅಂದ್ರೆ ಹೀರ್ಕೊಳ್ಳೋ ಶಕ್ತಿನ ಏನು ಇದು ಮಾಡ್ತಾವಲ್ಲ, ಅವ ಬೇರಿಗೆ ಹೀರ್ಕೊಳ್ಳೋ ಶಕ್ತಿ ಬರ್ತೈತಿ. ಇದು ಡೈರೆಕ್ಟ್ ಮಣ್ಣಿನಲ್ಲಿರುವ ಈ ಬ್ಯಾಕ್ಟೀರಿಯಾ ಕನ್ವರ್ಟ್ ಮಾಡೋದಕ್ಕಂತ ಮೊದಲು ಏನಾಯ್ತಲ್ಲ, ಬೇರು ಆ ಹೀರಿಕೊಳ್ಳೋ ಶಕ್ತಿ ಇರೋದಿಲ್ಲ. ಆದ್ರೆ ಇವೇನಾಗ್ತಾವಲ್ಲ ಬದಲಾವಣೆ ಮಾಡ್ತಾವ. ಬದಲಾವಣೆ ಮಾಡಿದ್ರೆ ಅದರದ್ದು ಗಿಡಗಳ ಗ್ರೋತು, ಫ್ಲವರಿಂಗು ಅಥವಾ ಫ್ರೂಟಿಂಗ್ ಆದ್ರೂ ಸಹಿತ ಯಥೇಚ್ಛವಾಗಿ ಡೆವಲಪ್ ಆಗ್ತಾವೆ. ನಾವು 1 ತಿಂಗಳ ಮೊದಲು ನಾವು 1 ತಿಂಗಳಿಂದ ಇದನ್ನು ಉಪಯೋಗ ಮಾಡಕತ್ತೇವಿ. ಹೆಂಗೆ ಉಪಯೋಗ ಮಾಡಕತ್ತೇವಿ ಅಂತಂದ್ರೆ, 1 ಲೀಟ್ರಿಗೆ 10 ml ಅಂತೆ 1 ಲೀಟ್ರಿಗೆ ನೀರಿಗೆ ಮಿಕ್ಸ್ ಮಾಡಿ ನಾವು ಇದರಲ್ಲಿ ಡ್ರಿಪ್ ಮುಖಾಂತರ ನಾವು ಕೊಡ್ತೇವೆ. ನಾವು ಡ್ರಿಪ್ ಮುಖಾಂತರ ನಾವು ಡೈರೆಕ್ಟ್ ಡ್ರಿಪ್ ಸ್ಟಾರ್ಟ್ ಆದಾಗ ಇದರಲ್ಲಿ ನಾವು ಮಿಕ್ಸ್ ಮಾಡಿರ್ತೇವೆ. ಅದನ್ನು ಮೋಟರ್ ಸ್ಟಾರ್ಟ್ ಮಾಡಿ ಅದನ್ನ ಡೈರೆಕ್ಟ್ ಲೈನಿಗೆ ಕೊಡ್ತೀವಿ ನಾವು. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಆ ಒಂದು ಇದರಲ್ಲಿ ನೀರನ್ನ ಫುಲ್ ಮಾಡಿರ್ತಾರೆ. ಅದಕ್ಕೆ ನಾವು ಮಿಕ್ಸ್ ಮಾಡ್ತೀವಿ 2 ಬಾಟಲ್, 1 ಎಕರೆಗೆ 2 ಬಾಟಲ್ ಅಂದರೆ 1 ಲೀಟರ್ಗೆ 1 ಬಾಟಲ್ ಆಗಿದೆ. ಸೊ 2 ಲೀಟರನ್ನು ಈ ಒಂದು ಇದಕ್ಕೆ ಹಾಕ್ತಾರೆ. ಅಂದರೆ ನಾವು ಡ್ರಿಪ್ನ 2 ಎಕರೆಗೆ ನಾವು ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಮೋಟ್ರ್ ಕುಂದಿರ್ತಿರ್ತೇವೆ ನಾವು. ಇಲ್ಲಿ ಮೋಟರ್ ತೆಗೆದೇವಿ ನಾವೀಗ. ಈ ಮೋಟರ್ ಫಿಕ್ಸ್ ಮಾಡಿರ್ತೇವೆ. ಡ್ರಿಪ್ ಸ್ಟಾರ್ಟ್ ಆದಾಗ ಈ ಮೋಟರ್ ಸ್ಟಾರ್ಟ್ ಮಾಡಿ ಇದರಲ್ಲಿ ಏನೇ ನಾವು ಇದು ಮಿಕ್ಸ್ ಮಾಡಿರ್ತಾವಲ್ಲ ಅದನ್ನ ಮೇನ್ ಲೈನಿಗೆ ಕೊಡ್ತೀವಿ ನಾವು. ಮೇನ್ ಲೈನ್ಗೆ ಇದ್ರಾಗ 1 ಎಕರೆಗೆ 2 ಬಾಟಲ್ ಅಂತೆ. ನಾವು ಡ್ರಿಪ್ 3 ಎಕರೆಗೆ ಸ್ಟಾರ್ಟ್ ಮಾಡಿದಾಗ ಇದ್ರಾಗ 6 ಬಾಟಲ್ ಮಿಕ್ಸ್ ಮಾಡಿಬಿಡ್ತೀವಿ ನಾವು. ಮಿಕ್ಸ್ ಮಾಡಿ ಚೆನ್ನಾಗಿ ಕೋಲ್ನಿಂದ ಇದು ಅಳಗಾಡಿಸ್ತೀವಿ ನಾವು. ಅಳಗಾಡಿಸಿ ಆದ್ಮೇಲೆ ಡ್ರಿಪ್ ಯಾವಾಗ ನಾವು ಸ್ಟಾರ್ಟ್ ಮಾಡಿರ್ತಾವಲ್ಲ ಅವಾಗ ಇಲ್ಲಿ ಮೋಟ್ರ್ ಚಾಲೂ ಮಾಡ್ಕೊಂಡು
ಈ ನಾವು ತಯಾರು ಮಾಡಿದಂಥ ನೀರನ್ನು ಡ್ರಿಪ್ಪಿಗೆ ಕೊಡ್ತೇವೆ ನಾವು. ಮುಖಾಂತರ ಅಂದ್ರೆ ಎಲ್ಲ ಗಿಡಕ್ಕೂ ಸಮ ಪ್ರಮಾಣದಲ್ಲಿ ಅವಾಗ ಏನಾಗ್ತೈತಿ, ಎಲ್ಲ ಗಿಡಗಳಿಗೂ ಸಮ ಪ್ರಮಾಣದಲ್ಲಿ ಇದು ಫರ್ಟಿಲೈಸರ್ ಅಂದ್ರೆ ಬ್ಯಾಕ್ಟೀರಿಯಾ. ಫರ್ಟಿಲೈಸರ್ ಅನ್ನೋದಕ್ಕಂತೂ ನಾವು ಬ್ಯಾಕ್ಟೀರಿಯಾ ಅನ್ಬೇಕು. ಪೆಂಟಾ ಬೂಸ್ಟ್ ನ್ಯೂಟ್ರಿ ಪ್ಲಸ್ ಬಯೋ ಫರ್ಟಿಲೈಸರ್ ನಾವು ಸಪ್ಲೈ ಇದು ಮಾಡ್ತೇವೆ. ಗುಡ್ ಬ್ಯಾಕ್ಟೀರಿಯಾ ಏನಿರುತ್ತಲ್ಲ ಅದನ್ನ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತವೆ ಗಿಡಗಳು, ಹಾಗಾಗಿ ಫಲ ಕೂಡ ಚೆನ್ನಾಗಿ ಬರ್ತವೆ. ಫಲಗಳು ಆಮೇಲೆ ಗಿಡದ ಬೆಳವಣಿಗೆ ಆಗಿರ್ಬೋದು. ಇದು ನೋಡಿ, ಇದು ಪಕ್ಕದಲ್ಲಿ ಇದು ನೀರ್ಲಿ ಹಣ್ಣಿನ ಗಿಡ. ಇದು ನೀರ್ಲಿ ಹಣ್ಣೆ ನಾವು ಗೊಬ್ಬರ ಕೊಡೋಕಂತ ಇದನ್ನ ಬಯೋ ಫರ್ಟಿಲೈಸರ್ ಕೊಡೋಕಂತ ಮೊದಲ ಅಷ್ಟು ಹಸಿರಾಗಿ ನಳಿಸ್ತಾ ಇರಲಿಲ್ಲ. ಇದನ್ನು ಕೊಟ್ಟು ಒಂದೇ ತಿಂಗಳಿಗೆನ ಯಥೇಚ್ಛವಾಗಿ ಒಂಥರ ಹಸಿರು ಬೆಳವಣಿಗೆ ಆಗೈತಿ. ಭಾಳ ಚೆನ್ನಾಗೈತಿ. ರಿಸಲ್ಟ್ ಚೆನ್ನಾಗಿ ಬರ್ತೈತಿ. ನನಗಂತೂ ರಿಸಲ್ಟ್ ಚೆನ್ನಾಗಿ ಬರ್ತೈತಿ ಅನ್ನೋ ಭರವಸೆ ಐತಿ. ಯಾಕಂದ್ರೆ ನಿಮಗೆ ಈಗ ಬಂದೈತಿ. ಸೊ ಹಿಂಗೆ ಎಷ್ಟು ದಿನಕ್ಕೊಂದ್ಸಲ ಯೂಸ್ ಮಾಡ್ಬೇಕು? 10 ದಿವಸಕ್ಕೊಮ್ಮೆ ಉಪಯೋಗ ಮಾಡಿ ಅಟ್ಲೀಸ್ಟ್ ನಾವು ಒಂದು 2 ಸರ್ತಿ ಉಪಯೋಗ ಮಾಡಿದ್ರೆ ನಿಮಗೆ ಅದು ಡಿಫರೆನ್ಸ್ ಯಥೇಚ್ಛವಾಗಿ ಮಣ್ಣಿನಲ್ಲಿ ಬ್ಯಾಕ್ಟೀರಿಯಾ ಡೆವಲಪ್ ಆಗಿರ್ತಾವೆ. ಮಣ್ಣಿನಲ್ಲಿ ಬ್ಯಾಕ್ಟೀರಿಯಾ ಹಗಲೆಲ್ಲ ಉಪಯೋಗ ಮಾಡೋಂಥ ಅವಶ್ಯಕತೆ ಇಲ್ಲ. ಆಮೇಲೆ ನೀವು 4-5 ತಿಂಗಳು ತಡೆದು ಆಮೇಲೆ ಮತ್ತೆ ನೀವು ಸ್ಟಾರ್ಟ್ ಮಾಡ್ಬೋದು. ಹಂಗದು ಅದೇ ನೀವು ನೋಡ್ರಿ, ಇದು ನೀರ್ಲಿ ಗಿಡ ಎಷ್ಟು ಹಸಿರಾಗಿದೆ. ಆಮೇಲೆ ಈಗ ಹಂಗ ಕಾಯಿಗಳು ಸ್ಟಾರ್ಟ್ ಆಗಿದಾವು ನೋಡ್ರಿ, ಹಂಗ ಕಾಯಿಗಳು ಸ್ಟಾರ್ಟ್ ಆಗಿದಾವು. ನಮಗೆ ಒಂದು 10 ಗಿಡ ಅದಾವೆ ಇಲ್ಲಿ ಒಡ್ನೆಯಲ್ಲಿ. ಅವು ಭಾಳ ಚೆನ್ನಾಗಿ ಡೆವಲಪ್ ಆಗ್ತಾವಂತ ನನ್ನ ಭರವಸೆ ಐತಿ. ತೆಂಗು ಸಹಿತ ಬಿಸಿಲು ಜಾಸ್ತಿ ಇದ್ರಿಂದ ಸ್ವಲ್ಪ ತೆಂಗು ಒಣಗಿದೆ. ಆಮೇಲೆ ತೆಂಗು ಮೊನ್ನೆ ಕೊಟ್ಟಿದ್ರು, ಇಳಿವಿರೋದ್ರಿಂದ ಕಾಯಿಗಳು ನಿಮಗೆ ಅಷ್ಟೊಂದು ಕಾಣಿಸ್ತಾ ಇಲ್ಲ ಅಷ್ಟೇ. ನಾನು ಲಾಸ್ಟ್ ವೀಕ್ ಎಲ್ಲ ಕಾಯಿಗಳನ್ನು ನಾವು ಎಳ್ನೀರಿಗೆ ಕೊಟ್ಟೇವೆ ನಾವು. ಅದಕ್ಕೆ ಕಾಯಿಗಳಿಲ್ಲ, ಆದ್ರೆ ಡೆವಲಪ್ಮೆಂಟ್ ಮಾತ್ರ ಚೆನ್ನಾಗೈತೆ ಅಂತ ಅನ್ಬೋದು. ಇದು 6 ವರ್ಷದ ಪ್ಲಾಟ್. ಇದು 6 ವರ್ಷ, ಈ ಗಿಡಗಳಿಗೆಲ್ಲ 6 ವರ್ಷ ಆಗಿದೆ. ನಮ್ಮ ಪ್ರಕಾರ ಭಾಳ ಚೆನ್ನಾಗಿದೆ. ಗೊಬ್ಬರ ಸಗಣಿ ಗೊಬ್ಬರ ಹಾಕೋದಕ್ಕಂತೂ ಅದರ ಜೊತೆಗೆ ನಾವು ಇವನ್ನ ಬ್ಯಾಕ್ಟೀರಿಯಾ ಗೊಬ್ಬರ ಇವನ್ನ ಹಾಕಿದ್ರೆ ಮಣ್ಣು ಫಲವತ್ತಾಗ್ತೈತಿ, ಭೂಮಿನೂ ಫಲವತ್ತಾಗ್ತೈತಿ. ಆಮೇಲೆ ಗಿಡಗಳಿಗೆ ಹೀರ್ಕೊಳ್ಳೋ ಕೆಪಾಸಿಟಿ ಬರ್ತೈತಿ. ಇಲ್ಲ ಅಂತಂದ್ರೆ ಹೀರ್ಕೊಳ್ಳೋ ಕೆಪಾಸಿಟಿ ಬರೋದಿಲ್ಲ. ಹೇಳೆ ಇದರಲ್ಲಿರುವ ಬ್ಯಾಕ್ಟೀರಿಯಾಗಳು ಯಾವುವು ಅಂತಂದ್ರೆ, ಒಂದು ಅಜಿಟೋ ಬ್ಯಾಕ್ಟೀರಿಯಾ ಸ್ಪೀಸೀಸ್ ಅಂತಂದು, ಇನ್ನೂ ಒಂದು ಸ್ಪಿರಿಲುಮ್ ಸ್ಪೀಸೀಸ್ ಅಂತಂದು, ಇನ್ನೂ ಒಂದು ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಫಾಸ್ಫರಸ್ಸನ್ನು ಕರಗಿಸಿ ಇವು ಗಿಡಗಳಿಗೆ ಕೊಡ್ತಾವೆ. ಇನ್ನೊಂದು ಪೊಟ್ಯಾಶ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ, ಇದು KMB ಅಂತ ಹೆಸರು. ಇವು ಮಣ್ಣಿನಲ್ಲಿರುವ ಪೊಟ್ಯಾಶನ್ನು ಕರಗಿಸಿ ಬೇರುಗಳಿಗೆ ಕೊಡ್ತಾವೆ ಅವು. ಇನ್ನು ಒಂದು ಜಿಂಕ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತಂದು, ಈ ಜಿಂಕ್ ಡೈರೆಕ್ಟಾಗಿ ಬೇರುಗಳಿಗೆ ಹಿಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ. ಆದರೆ ಏನು ಮಾಡ್ತೈತಿ, ಇದು ಬಯೋ ಫರ್ಟಿಲೈಸರ್ ಏನು ಮಾಡ್ತೈತಿ ಅಂತಂದ್ರೆ, ಅವನ್ನ ಇದರಲ್ಲಿರೋ ಬ್ಯಾಕ್ಟೀರಿಯಾ ಏನಿರ್ತವಲ್ಲ, ಸಗಣಿ ಗೊಬ್ಬರದಲ್ಲಿ ಸಹಿತ ಎಲ್ಲ ಲವಣಾಂಶಗಳು ಇರೋದಿಲ್ಲ ಸಗಣಿ ಗೊಬ್ಬರದಲ್ಲಿ. ಆದ್ರೆ ಆ್ಯಕ್ಚುಲ್ ಮಣ್ಣಿನಲ್ಲಿ ಇರ್ತಾವೆ. ಮಣ್ಣಿನ ಮೇಲ್ಮೈ ಏನು ಮಣ್ಣು ಇರ್ತದಲ್ಲ, ಅದರಲ್ಲಿ ಅನೇಕ ರೀತಿಯ ಲವಣಾಂಶಗಳು ಇರ್ತಾವಲ್ಲ. ಆ ಲವಣಾಂಶಗಳು ಡೈರೆಕ್ಟಾಗಿ ಗಿಡದ ಬೇರುಗಳು ಹೀರ್ಕೊಂಡು ಅವನು ಗಿಡಕ್ಕೆ ಬೇಕಾಗುವ ಗೊಬ್ಬರನಾಗಿ ಬದಲಾವಣೆ ಮಾಡೋಕೆ ಆಗೋದಲ್ಲ. ಅದಕ್ಕಾಗಿ ಈ ಬಯೋ ಸಗಣಿ ಗೊಬ್ಬರ ಹಾಕ್ತಾರ, ರೆಡಿ ಮಾಡಿರೋದು. ಸಗಣಿ ಗೊಬ್ಬರ ಹಾಕ್ತಾರಲ್ಲ, ಸಗಣಿ ಗೊಬ್ಬರದ ಜೊತೆಗೆ ಇದನ್ನ ಯೂಸ್ ಮಾಡಬಹುದು. ಯೂಸ್ ಮಾಡಿದ್ರೆ ಅದರಲ್ಲಿ ಇರುವಂತಹ ಅಂಶವನ್ನ ಹೀರ್ಕೊಳ್ಳುತ್ತೆ. ಇದು ಬದಲಾವಣೆ ಮಾಡ್ತದೆ. ಬ್ಯಾಕ್ಟೀರಿಯಾಗಳು ಬದಲಾವಣೆ ಮಾಡ್ತಾವ. ಬದಲಾವಣೆ ಮಾಡಿ ಗಿಡ ಬೇರುಗಳು ಏನಿದಾವಲ್ಲ, ಬೇರುಗಳು ಆ ಮಣ್ಣಿನ ಲವಣಾಂಶಗಳನ್ನು ಹೀರಿಕೊಂಡು ಯಥೇಚ್ಛವಾಗಿ ಡೆವಲಪ್ ಆಗ್ತಾವು. ಹಣ್ಣುಗಳು ಜಾಸ್ತಿ ಆಗ್ತಾವು, ಹೂವು ಜಾಸ್ತಿ ಆಗ್ತಾವು, ಕಾಯಿ ಜಾಸ್ತಿ ಆಗ್ತಾವು. ಈ ಕಾಯಿ ಗಿಡಗಳು ಚೆನ್ನಾಗಿ ಡೆವಲಪ್ ಆಗ್ತಾವು ಅನ್ನೋದಕ್ಕೆ ನಮ್ಮಲ್ಲಿ ನೀರಿನ ಮರ ಏನು ನಾವು ಇದು ಮಾಡಿದೇವಲ್ಲ, ಅವೇ ಬೆಳವಣಿಗೆನ ನಾವು ಸಾಕ್ಷಿಯಾಗಿ ಕೊಡಬಹುದು. ಸೊ ಇವಾಗ ಬನ್ನಿ ಯೂಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನೀರಲ್ಲಿ ಮಿಕ್ಸ್ ಮಾಡೋಣ. ಸೊ ಇಲ್ಲಿ ಕಾಯಿ ಹಿಡ್ದಿರೋದು ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಹಿಡ್ಕೊಂಡತ್ತಂತ.
ಯಾಕಂದರೆ ಹಳ್ಳುಗಳು ಬೀಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಸೊ ಅದಕ್ಕೋಸ್ಕರ ಇವಾಗ ಎಷ್ಟು ಅದು ಬಯೋ ಫರ್ಟಿಲೈಸರ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಯಾವ ರೀತಿ ಕಾಯಿ ಹಿಡ್ದಿದೆ ಅಂತ ನೀವು ಆ ಡಿಫ್ರೆನ್ಸ್ನ ನೋಡ್ಬೋದು. ಅಲ್ಲಿ ಕಾಯಿ ಕೆಡುತ್ತಾರೆ. ಆ್ಯಂಡ್ ಲಾಸ್ಟ್ ವೀಕೂ ಕೂಡ ಕಾಯಿ ಕೆಡವಿರೋದ್ರಿಂದ ಕಾಯಿ ಸ್ವಲ್ಪ ಖಾಲಿಯಾಗಿದ್ದಾವೆ ಅಷ್ಟೇ, ಇಲ್ಲ ಅಂದಿದ್ರೆ ತೋರಿಸ್ತಿದ್ದೆ. ಸೊ ಕಾಯಿನ ಕೆಡುತ್ತಿದ್ದಾರೆ, ಬಿಸಿಲು ಜಾಸ್ತಿ ಅಲ್ಲ ಕುಡಿಲಿಕ್ಕೆ. ಅವು ತೆಗೆದ ಬಂದವ್ರು ಕಾಯಿ ಬರ್ಬೇಕ್ರಿ. ಅವನ್ನ ನೀರು ಕೈ ತಗೊಳವ ನೀನು ಕೈ ತಗೋ ಚೂಡು. ನಿನಗೆ ಕೊಡ್ತತಿ, ನಿನಗೆ ಕೊಡ್ತತಿ. ಯಾರು ಕುಡಿತೀರಿ? ಯಾರಾದ್ರೂ ಕುಡಿದ ಅವಕ್ಕೆ ಮತ್ತೆ ಕೃಷಿಕಾಯಿ ಕೊಡು. ಏ ಹಾಕಿ ಕುಡಿತಾಳ್ತ ನಿನಗೆ ಈಕಿಗೆ ಎದ್ರಾಗ ಹಾಕೊಳ್ಳಿ ತೋರಿಸ್ತಾಳವ ಹಿಂಗೆ. ಏನಪ್ಪ ಅಲ್ಲಿ ಮಣ್ಣು ಪಾಡಾಗ ಉದ್ದಿ ಬಂದಾಳ ಬಿಡು, ನೆಲದಾಗ ಮಣ್ಣು ಆಡಿ ಬಂದಾಳ, ಅದನ್ನ ಬಾಯಿಗೆ ಏನಾಗ್ತಾಳೆ ಏನೋ ಸುಮ್ಮನೆ. ಏನೋ ಮಣ್ಣು ಚಲೋ ಅದ, ತೀರ ಇದು ಹೊಲಸು ಮಣ್ಣು ಅಲ್ಲ. ಇದು ನಾಯಿ ಹೊಲ್ದಾಗ ಎಲ್ಲೋದ್ರೂ ಬರುತ್ತಲ್ಲ ಇದ್ರ ಜೊತೆಗೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಮಾವಿನ ಗಿಡದ ಪಕ್ಕ ಇದ್ದೀನಿ. ಸೊ ನೋಡೋದಕ್ಕೆ ಚಿಕ್ಕದಿದೆ, ನನ್ನ ಹೈಟಲ್ಲೇ ಇದೆ ಇದು. ಸೊ ಆಲ್ರೆಡಿ ಕಾಯಿ ಬಿಟ್ಟಿದೆ ನೋಡಿ, ಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಗಿಡಕ್ಕೂ ಕೂಡ ನಾವು ಬಯೋ ಫರ್ಟಿಲೈಸರ್ನ ಸಪ್ಲೈ ಮಾಡ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು ಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಡ್ರಿಪ್ ಮೂಲಕ ಬಿಡೋದ್ರಿಂದ ಎಲ್ಲ ಪ್ರತಿಯೊಂದು ಗಿಡಕ್ಕೂ ಸಪ್ಲೈ ಆಗ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಿಟ್ಟಿದೆ. ನಿಮ್ಮ ಬೆಳೆಯಲ್ಲಿ ಸಮಸ್ಯೆ ಎದುರಿಸ್ತಿದ್ರೆ ಎಷ್ಟೇ ಗೊಬ್ಬರ ಹಾಕಿದರೂ ಬೆಳೆ ಸರಿಯಾಗಿ ಬರ್ತಾ ಇಲ್ಲ ಅಂದರೆ, ಎಲೆಗಳು ಹಳದಿ ಆಗದಿದ್ದರೆ ಏನು ಮಾಡಬೇಕು ಅಂತ ಗೊತ್ತೇ ಆಗಲಿಲ್ಲ ಅಂದರೆ ಚಿಂತಿಸೋದಕ್ಕೆ ಹೋಗಬೇಡಿ. ಈಗ ಬಂದಿದೆ ನಮ್ಮ ಬೆಳೆಗಳ ಸಂಜೀವಿನಿ ಅಂತಲೇ ಹೇಳ್ಬೋದು, ಪೆಂಟಾ ಬೂಸ್ಟ್ ನ್ಯೂಟ್ರಿಪ್ಲಸ್. ಇದು ಕೇವಲ ಗೊಬ್ಬರವಲ್ಲ, ನಿಮ್ಮ ಸಸಿಗಳಿಗೆ ಸಂಪೂರ್ಣ ಬೆಳವಣಿಗೆಗೆ ಶಕ್ತಿ ಕೊಡುತ್ತೆ. ಇದು 5-in-1 ಬಯೋ ಫರ್ಟಿಲೈಸರ್ ಆಗಿರುತ್ತೆ. ಇದರಲ್ಲಿ ಏನಿದೆ ಅಂತ ಅಂದರೆ NPK ಮತ್ತು ಜಿಂಕ್ ಇರೋದ್ರಿಂದ ಗಿಡಗಳಿಗೆ ಏನು ಬೇಕಲ್ಲ ಪೌಷ್ಟಿಕಾಂಶಗಳು ಎಲ್ಲ ಸಂಪೂರ್ಣವಾಗಿ ಸಾವಯವ ಮಣ್ಣುಗಳ ಫಲವತ್ತತೆಯನ್ನು ಕಾಪಾಡಿ ಅದು ಫಲನ ಕೊಡೋದಕ್ಕೆ ಒಂದು ಒಳ್ಳೆ ಕೆಲಸನೇ ಮಾಡುತ್ತೆ ಅಂತಲೇ ಹೇಳ್ಬೋದು. ವೇಗ ಬೆಳೆಗಳಿಗೆ ಮತ್ತು ಬೇರುಗಳಿಗೆ ಒಂದು ಬೂಸ್ಟ್ ಮಾಡುತ್ತೆ ಗಿಡಗಳಿಗೆ. ಸೊ ಹೂವೇ ಆಗಿರಲಿ, ಗಿಡನೇ ಆಗಿರಲಿ, ತರಕಾರಿಗೆ ಆಗಿರಲಿ, ಎಲ್ಲದಕ್ಕೂ ಒಂದೇ ಪರಿಹಾರ. ಅಡಿಕೆ, ತೆಂಗು, ನಿಮ್ಮ ತೋಟಗಳಿಗೆ ಎಲ್ಲದಕ್ಕೂ ಒಂದೇ ಪರಿಹಾರ ಪೆಂಟಾ ಬೂಸ್ಟ್ ನ್ಯೂಟ್ರಿಪ್ಲಸ್.
ಇದು ಒಂದು ಬಯೋ ಫರ್ಟಿಲೈಸರ್ ಆಗಿರೋದ್ರಿಂದ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳಬಹುದು. ಸೊ ರೈತನ ನಗು ಬೆಳೆಯ ಯಶಸ್ಸು ಅಂತಲೇ ಹೇಳಬಹುದು. ಇವರ ವೆಬ್ಸೈಟ್ ಬಂದುಬಿಟ್ಟು ನೀವು ಈ ವೆಬ್ಸೈಟ್ ಮೂಲಕನೂ ಇದನ್ನು ಪರ್ಚೇಸ್ ಮಾಡ್ಬೋದು. www.plantmedpro.com. ಇವರ ಮೊಬೈಲ್ ನಂಬರ್ ಬಂದುಬಿಟ್ಟು 7666673144. ಇವರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಪ್ರತಿಯೊಂದನ್ನು ಡಿಸ್ಕ್ರಿಪ್ಷನಲ್ಲೂ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಚೆಕ್ಔಟ್ ಮಾಡಿ ನಿಮ್ಮ ಹೊಲಗಳಿಗೆ ನೀವು ಬಳಸಿ ಆ್ಯಂಡ್ ನೀವೇ ರಿಸಲ್ಟನ್ನು ನನಗೆ ಕಮೆಂಟ್ ಮೂಲಕ ಹೇಳ್ತೀರಾ. ಸೊ ಹೈಲಿ ರೆಕಮೆಂಡ್ ಟ್ರಸ್ಟ್ ವರ್ತಿ ಬಯೋ ಫರ್ಟಿಲೈಸರ್ ಅಂತಲೇ ಹೇಳಬಹುದು. ಅಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಮಾಹಿತಿ ಜೊತೆಗೆ ಆದಷ್ಟು ಬೇಗ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.